SMK ಕುಕಿಂಗ್ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾವು ಪಾಲಕ್ ಪನ್ನೀರ್ ಮಾಡೋ ವಿಧಾನವನ್ನು ಕಲಿಯೋಣ. ಮೊದಲಿಗೆ ಪಾಲಕನ್ನು ತೆಗೆದು ತೊಳೆದುಕೊಂಡು ಇಟ್ಟಿರಿ. ನಂತರ ಬಿಸಿ ನೀರಿಗೆ ಪಾಲಕ್ ಸೊಪ್ಪನ್ನು ಹಾಕಿ ಸ್ವಲ್ಪ ಕುದಿಸಬೇಕು. ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಸ್ವಲ್ಪ ಕುದಿಸಿ. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರನ್ನು ಸ್ವಲ್ಪ ನಿಧಾನವಾಗಿ ಫ್ರೈ ಮಾಡಿ. ಅದು ಕೆಂಪಗಾಗುವವರೆಗೂ ಫ್ರೈ ಮಾಡಿ ಅದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದುಕೊಳ್ಳಿ. ಒಂದು ಪ್ಲೇಟ್ನಲ್ಲಿ ತೆಗೆಯಿರಿ. ನಂತರ ಎಣ್ಣೆ ಹಾಕಿ, ನಿಮಗೆ ಬೇಕಾದಲ್ಲಿ ತುಪ್ಪ ಬೇಕಾದರೂ ಹಾಕಬಹುದು. ಅದಕ್ಕೆ ಜೀರಿಗೆ, ಈರುಳ್ಳಿ ಹಾಕಿ, ಶುಂಠಿ ಹಾಕಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಸ್ವಲ್ಪ ಹುರಿಯಿರಿ. ಅದನ್ನು ಹುರಿದ ನಂತರ ಮತ್ತೆ ಅದಕ್ಕೆ ಸ್ವಲ್ಪ ಟೊಮೊಟೊವನ್ನು ಹಾಕಿ, ನಂತರ ಕಟ್ ಮಾಡಿದ ಕೊತ್ತಂಬರಿಯನ್ನು ಅದಕ್ಕೆ ಹಾಕಿ ಸ್ವಲ್ಪ ಬೇಯಿಸಿ. ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸಿದ ನಂತರ ಅದನ್ನು ಪಕ್ಕದಲ್ಲಿ ಇಟ್ಟು ಕುದಿಸಿದ ಪಾಲಕನ್ನು ರುಬ್ಬಿಕೊಳ್ಳಿ. ನಂತರ ಈರುಳ್ಳಿ, ಕೊತ್ತಂಬರಿ, ಟೊಮೆಟೊ ಪೇಸ್ಟ್ ಹುರಿದಿದ್ದನ್ನು ರುಬ್ಬಿಕೊಳ್ಳಿ. ಆ ನಂತರ ಒಂದು ಬಾಣಲೆಗೆ ತುಪ್ಪವನ್ನು ಹಾಕಿ, ನಿಮಗೆ ಬೇಕಾದಲ್ಲಿ 1 ಸ್ಪೂನು, ಬೇಕು ಅಂದರೆ ಇನ್ನೊಂದು ಸ್ಪೂನು ಹಾಕಿಕೊಳ್ಳಬಹುದು. ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಅರಿಶಿಣದ ಪುಡಿ, ಧನಿಯಾ ಪುಡಿ ಇವೆಲ್ಲವನ್ನು ಅದಕ್ಕೆ ಹಾಕಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಹುರಿಯಬೇಕು. ನಂತರ ಅದಕ್ಕೆ ರುಬ್ಬಿಕೊಂಡಿರುವ ಈರುಳ್ಳಿ ಪೇಸ್ಟನ್ನು ಹಾಕಿ, ಅದನ್ನು ಹಾಕಿದ ನಂತರ ಸ್ವಲ್ಪ ಹುರಿಯಿರಿ. ಅದನ್ನು ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಕುದಿಸಿ. ಸಣ್ಣ ಉರಿಯಲ್ಲೇ ಅದನ್ನು ಕುದಿಸಬೇಕು. ನಂತರ ಇದಕ್ಕೆ ರುಬ್ಬಿಕೊಂಡಿರುವ ಪಾಲಕ್ ಪೇಸ್ಟನ್ನು ಅದಕ್ಕೆ ಹಾಕಿಕೊಳ್ಳಬೇಕು. ಅದನ್ನು ಹಾಕಿದ ನಂತರ ಸಣ್ಣ ಉರಿಯಲ್ಲಿ ಅದನ್ನು ಚೆನ್ನಾಗಿ ಕುದಿಸಬೇಕು. ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಅದು ಮೇಲೆ ಸ್ವಲ್ಪ ಎಣ್ಣೆ ಬಿಡುವವರೆಗೂ ಸ್ವಲ್ಪ ಕುದಿಸಿ. ತಳ ಹಿಡಿಯದಂತೆ ಅದನ್ನು ಕೈಯಾಡಿಸುತ್ತಾ ಇರಬೇಕು. ನಂತರ ಇದಕ್ಕೆ ಮೊದಲೇ ಹುರಿದು ಇಟ್ಟಿರುವ ಪನ್ನೀರನ್ನು ತೆಗೆದುಕೊಂಡು ಇದಕ್ಕೆ ಹಾಕಬೇಕು. ನಂತರ ಸ್ವಲ್ಪ ಹೊತ್ತು ಅದನ್ನು ಕುದಿಸಬೇಕು. ತಳ ಹಿಡಿಯದಂತೆ ಕೈಯಾಡಿಸುತ್ತಾ ಸ್ವಲ್ಪ ಹೊತ್ತು ಕುದಿಸಬೇಕು. ಈಗ ಪಾಲಕ್ ಪನ್ನೀರ್ ರೆಡಿಯಾಗಿದೆ.